ಜೈ ಆರ್ ಸಿ ಬಿ. ನೋಡಿದ್ರಪ್ಪ ನಿನ್ನೆ ಮ್ಯಾಚ ಹೆಂಗಿತ್ತು? ಹೊಡಿ ಶಾವಿಗ್ಯಾಗ ಮಜ್ಜಿಗೆ ಅವನು ಎಂಥ ಮ್ಯಾಚ, ಏನು ಸುದ್ದಿ. ಒಂದೊಂದು ಮುತ್ತು ಉದ್ರದಂಗೆ ಆಗ್ತಿದ್ದು ನೋಡು. ಸಿಕ್ಸ್ ಅಪ್ ಹೊಡೆದ್ರೆ ನೋಡಿದ್ರಪ್ಪ. ಫಸ್ಟಿಗೆ ಟಾಸ್ ಆಯಿತು. ಆಮೇಲೆ ಇವರು ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಹೇಳಿದ್ರು. ಒಂದು 5 ಓವರ್ ಭಾಳ ಕಂಡಾಪಟ್ಟೆ ಟೆನ್ಷನ್ ಆಗಿತ್ತು. ಕಂಡಾಪಟ್ಟೆ ಟೆನ್ಷನ್ ಅಂದರೆ ಏನು ರನ್ನೇ ಬರಾಗತ್ತಿಲ್ಲ. ನಮ್ಮ ಫಿಲ್ ಸಾಲ್ಟ, ನಮ್ಮ ವಿರಾಟ್ ಅಣ್ಣ ಬ್ಯಾಟಿಂಗ್ ಬಂದಿದ್ದರು. ವಿರಾಟ್ ಅಣ್ಣ ಹೊಡಿಬೇಕಂತಾನ ಬಾಲೆ ಹೋಗಲ್ಲು, ಹೋಗಿ ದಂಡಿಗೆ ಬೀಳಾಕತ್ತವ, ಫೋರ್ ಹೋಗಲ್ಲು. ಅದಕ್ಕೆ ಹಿಂಗಾದ್ರೆ ನಿನ್ನ ಕೆಲಸ ನಿಗಲ್ ಬಾ ಅಂಥೇಳಿ ಹೊಡೆದು ಎತ್ತಿ ಹೊಡ್ಲಿಕ್ಕೆ ಹೊಡೆದು ನಮ್ಮ ಶಿವಮ್ ದುಬೆ ಕ್ಯಾಚ್ ಹಿಡಿದ್ಬಿಟ್ಟ. ಆಯ್ತು, ನಮ್ಮ ವಿರಾಟ್ ಅಣ್ಣ ಹೋಗಿಂದ ನೆಕ್ಸ್ಟ್ ಬತ್ ನೋಡ್ರಿ ನಮ್ಮದು ಹುಲಿ, ಕರ್ನಾಟಕದ ಹುಲಿ ದೇವದತ್ ಪಡಿಕಲ್. ಏನು ಬಾರಿಸಿದನ್ರಿ ಅವನು ಒಂದೊಂದು ಹಾಡ್ದು ನಾಯಿ ಹೊಡೆದ 50 ರನ್ ಹಾಡ್ದು ಅವನ ಕೆಲಸ ಮಾಡಿ ಹೊಂಟ ನಾಡಿ. ನೆಕ್ಸ್ಟ್ ನಮ್ಮ ರಜತ್ ಅಣ್ಣ ಅವನು ನಾಯಿಗೆ ಹೊಡೆದಂಗೆ 48 ರನ್ 19 ಬಾಲ್ನಾಗ. ಬರೀ 6 ಅಪ್ ಅವ್ರಿ. ಬರೀ ಬಾಲ್ ತೆಳಗೆ ನೋಡೋದಿಲ್ಲ, ಅಲ್ಲಿ ಗ್ರೌಂಡ್ ಇದ್ರಾಗ ನೋಡೋದು, ಪ್ರೇಕ್ಷಕರ ಬಳಿ ನೋಡೋದು ಬಾಲ್. ಅಂಥ ಮ್ಯಾಚ ಏನು ಸುದ್ದಿ. ಮೊದಲೇ ಹೊರಗೆ ಪುಗ್ಗ ಮಾರೋರು ಇಟ್ಟು ಕಂಡಪಟ್ಟಿ ಮಂದಿ ಹೊರಗೆ ಚೀರಾಡಕತ್ತಿದ್ರು, ಅದಿಟ್ಟು ಟೆನ್ಷನ್. ನೆಕ್ಸ್ಟ್ ಬತ್ ನೋಡ್ರಿ ನಮ್ಮದು ಹುಲಿ ಟೀಮ್ ಡೇವಿಡ್. ಮೊನ್ನೆ ನಮ್ಮ ಬಡೆ ಸಾಬನ್ ಜಾತ್ರೆಯಾಗ ಮೊದಲಿನೂ ಅನ್ನ ಸಾರು ಹೊಡಿಸಿ ಕಳಿಸಿದ್ದಾರೆ ಟೀಮ್ ಡೇವಿಡ್ಗೆ. ಏನು ಹೊಡೆದನ್ರಿ, 8 6 3 4 8 6 3 4. ಅದ್ರಾಗ ಒಂದು ಬಾಲ್ ಅಂತರೂ ಕಬ್ಬನ್ ಪಾರ್ಕ್ನಾಗ ಹೋಗಿ ಬಿತ್ತದ್ರಿ. ಕಬ್ಬನ್ ಪಾರ್ಕ್ನಾಗ ಹಿಂದಗಡೆ ಹೋಗಿ ಹುಡುಗರು ಅವು ಚೆನ್ನೈ ಹುಡುಗರು ಹೋಗಿ ಹುಡುಕ್ಯಾಡ್ಕೊಂಬಂದವು ಬಾಲ್. ಅಂಥ ಒಂದು ಮ್ಯಾಚ. ಮತ್ತು ಆಮೇಲೆ ಹೊಡೆದ ಟೀಮ್ ಡೇವಿಡ್ ಅಣ್ಣ ಹೋದ ಅಡಿಷನ್ ಅದು. ಆಮೇಲೆ ಇವರು ಫಸ್ಟ್ ಹಾಫ್ ಮುಗಿದ್ರಿ, ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿದ್ದು. ನೆಕ್ಸ್ಟ್ ಇನ್ನು ಅವ್ರು ಬರ್ಬೇಕಲ್ರಿ, CSK ಅವ್ರು ಬರ್ಬೇಕಲ್ಲ ಬ್ಯಾಟಿಂಗ್ ಬರೋಕೆ ಒಂದು 10 ನಿಮಿಷ ಟೈಮ್ ರೆಸ್ಟ್ ಇರ್ತದೆ. ಅವಾಗ ಏನು ಮಾಡಿದ್ರು ಇವರು CSKದವರು IPL ಮ್ಯಾನೇಜ್ಮೆಂಟ್ದವ್ರಿಗೆ ಫೋನ್ ಮಾಡಿದ್ರು. ಹಿಂಗ್ರಿ 200 ರನ್ ಆಗ್ಯಾವ, ನಮ್ಗೆ ಇದೇ ಒಂದೇ ಮ್ಯಾಚ್ನಾಗ ನಮ್ಗೆ ಹೊಡಿದಾಗಂಗಿಲ್ಲ, ನಮಗೇನದ 2 ಸಲ ಆಡ್ಲಾಕ ಕೊಡ್ಬೇಕ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು IPL ಮ್ಯಾನೇಜ್ಮೆಂಟ್ದವ್ರಿಗೆ. ನಡೆ ಎಂಥದ್ದು ಕೇಳ್ಯಾಕೆ ಬಂದ್ರು ಅಂತೇಳಿ ಕುಂಡಿ ಮ್ಯಾಗ 2 ಹೊತ್ತಿಗೆ ಕಳಿಸಿದ್ರು. ನೆಕ್ಸ್ಟ್ ಮತ್ತೆ ಇವ್ರಿಗೆ ಫೋನ್ ಮಾಡ್ಯಾರ್ರಿ, ನಮ್ಮ ರಾಜಸ್ಥಾನದಾಗ ನಮ್ಮ ತಮ್ಮ ಅದಾನಲ್ಲ ವೈಭವ್ ಸೂರ್ಯವಂಶಿ, ಅವನಿಗೆ ಫೋನ್ ಮಾಡ್ಯಾರ. ತಮ್ಮ ನಿಯರ್ ಬಾರು, ನಿನ್ನ ಮುಖದ ಮ್ಯಾಗ ಮಿಷಿನು ಬಂದಿಲ್ಲ, ಒಂದು 50 ರನ್ ಹೊಡೆದಕ್ಕೆ ಹೋಗ್ಬಾ, ನಮ್ಮ ಮುಂದೆ ಜರ ಸರಳ ಆಗ್ತದೆ ಅಂತೇಳಿ ಅವ್ನಿಗೆ ಫೋನ್ ಮಾಡ್ಯಾರ. ನಿಮ್ಮ ಟೀಮಿಗೆ ಸತ್ರು ಬರೋದಿಲ್ಲ ಅಂತ ಹೇಳ್ದವ ವೈಭವ್ ಸೂರ್ಯವಂಶಿ. ಹೇಳ್ದ ಅಲ್ಲಿನೂ ಅಸಹ್ಯ ಆಯಿತು, ಬಂದು ಆಡ್ಲಾಕ ಆಯ್ತು. ನಮ್ಮ ಬಾಲರ್ಗಳು ಮೊದಲೇ ರೆಡಿಯಾಗಿ ನಿಂತಿದ್ದು. ಒಗದು ನೋಡ್ರಿ ಜಾಕಬ್ ಡೆಂಪಿ 2 ವಿಕೆಟ್. ನೆಕ್ಸ್ಟ್ ಪವರ್ ಪ್ಲೇದಾಗೆ 3 ತೆಗೆದುಬಿಟ್ರು. ಅಲ್ಲೇ ನೋಡಿತ್ತು ಮುಂದೆ ಹೊಸ ನರನೇ ತೆಗೆದ ಮುಗಿದು ಹೋಯ್ತಲ್ಲ, ಮುಗೀತು ತೆಗೆದ ಸ್ವಿಚ್ ಅಪ್ ಅದು ಮುಗಿದು. ಮುಂದೆ ಇನ್ನೇನದ ರನ್ ರೇಟದಾಗ ಪೂರ ಹಿಂದೆ ಉಳಿತಾವಪ್ಪ ಅಂಥೇಳಿ ಹೊಳ್ಳಿ ಇವರೇ ಇರಲಿ ಅಂತೇಳಿ ಜರ ಬಾಲ್ ಸೊಕಾಸ್ ಹಾಕಿ ಒಂದು 170 180 ರನ್ ಮಾಡಿಗೆ ಒಂದು ಒಟ್ಟು ಟೋಟಲ್ ಒಂದು 2 ಶಾದೂರಿ ಹಿಂಗೆ ಮಾಡಿ. ನಮ್ಮ ಸಂಜು ಅಣ್ಣ 2 ಮ್ಯಾಚ್ ಆಡಿದ್ದಿಲ್ಲ, ಈ ಮ್ಯಾಚ್ ಆಡ್ತಾನಂತ ಮಾಡಿದ್ದೆ. ಈ ಮ್ಯಾಚ್ ಅವನು 9 ರನ್ ಹೊಡೆದಕ್ಕೆ ಹೋದಾರೆ ಮನೆಗೆ. ಅದಕ್ಕೆ ಏನದ, ನಿಮಗೆ ಏನು ಅನ್ನಿಸ್ತದ ಈ ಮ್ಯಾಚಿನ ಬಗ್ಗೆ? ನನ್ನ ಅಭಿಪ್ರಾಯ ನಾನು ಹೇಳೀನಿ. ನನಗೆ ಫಾಲೋ ಮಾಡಿರ್ತ ಹೇಳಂಗಿಲ್ಲ. RCB ಮ್ಯಾಚ್ ನೋಡಿ ಒಟ್ಟು ಎದುರಾಳಿ ಟೀಮಿಗೆ, ಅದರಾಗ ವಿಶೇಷವಾಗಿ ಈ CSK ಅವರಿಗೆ ಉರಿಸ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತೊಮ್ಮೆ ಮುಂದಿನ ಮ್ಯಾಚ್ದಾಗ ಸಿಗಮು. ನಮಸ್ಕಾರ.